ಬಂದಂಥ ಹೆಸರುಗಳನ್ನು ನಾನು ಕೆಲವು ಲೋಕಲ್ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ. ಯಾಕೆಂದರೆ ಇಲ್ಲಿ ಮಾಡ್ಕೊಂಡು ಕೋರ್ಡಿನೇಷನ್ ಇರಬೇಕಲ್ಲ ಮುಂದಕ್ಕೆ. ಇವರಿಗೆಲ್ಲ ಲೋಕಲ್ ಅವರೆಲ್ಲ ಸಮ್ಮತಿ ಕೊಟ್ಟಿದ್ದಾರೆ. ಇವ್ರದೆಲ್ಲ ಬೇರೆಯವ್ರ ಹತ್ರ ಕೂಡ ನಾನು ಸ್ವಲ್ಪ ಲೋಕಲ್ ಲೀಡರ್ಸ್ ಹತ್ರ ಚರ್ಚೆ ಮಾಡಿಬಿಟ್ಟು ಕೆಲವು ಅಡ್ಮಿಷನ್ಸ್ನ 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಒಂದೊಂದು ಬ್ಯಾಚ್ ಬೈ ಬ್ಯಾಚ್ ಮಾಡ್ತೀನಿ. ತಿಳಿಸಿ ನಿಮ್ದು ಬಿಟ್ಟು ನಾವೇನು ಮಾಡಲ್ಲ. ನಿಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡೆ ನಿಮ್ಮ ಸಮ್ಮುಖದಲ್ಲೇ ಮಾಡ್ತೀವಿ. ಅದು ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಅದು ಗೌಪ್ಯವಾದ ವಿಚಾರ. ಥ್ಯಾಂಕ್ ಯು. ಈಗ ಸನ್ಮಾನ್ಯ ಅಧ್ಯಕ್ಷರಿಂದ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಒಂದು ಕೆಲಸ ನಡೀತಾರೆ. ಹಾಗೆ ಬ್ರಿಜೇಶ್ ಕಾಳಪ್ಪನವ್ರಿಗೆ ಸನ್ಮಾನ್ಯ ಅಧ್ಯಕ್ಷರಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತೀವಿ. ಮತ್ತೆ ಅವ್ರ ಜೊತೆಗೆ ಶಿವರಾಮೇಗೌಡರ ಜೊತೆ ಬಂದಿರುವಂತ ಸೋಮಶೇಖರ್ ಚೆಟ್ಟಿಹಳ್ಳಿ ಅಧ್ಯಕ್ಷರು ಬಿಜೆಪಿ ಘಟಕ, ಕೃಷ್ಣಮೂರ್ತಿ ತೊಳಲಿ SC ಮೋರ್ಚಾದ ಅಧ್ಯಕ್ಷರು ನಾಗಮಂಗಲ ಮಂಡಲ, ಹಾಗೆ ಮಂಜೇಗೌಡ ಬಿರ್ದರಕೆರೆ ಹಿಂದುಳಿದ ವರ್ಗದ ನಾಯಕರು, ಮಾಜಿ ನಿರ್ದೇಶಕರು TK ರಾಮೇಗೌಡ, ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳು, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರುಗಳು, ಮಂಜು ಶೆಟ್ಟಳ್ಳಿ, ಶೇಖ್ ಅಹಮದ್, ಸೈಯದ್ ಅಲೀಮ್, ಹಾಗೆ ನಮ್ಮ ಬ್ರಿಜೇಶ್ ಕಾಳಪ್ಪ ಅವ್ರ ಕಡೆಯಿಂದ ನುರುಲ್ಲಾ ಅವರು, ಮಂಜುನಾಥ್ ಅವರು, ಮಂಜೇಗೌಡ ಅವರು, ಹಾಗೂ ಶಶಾಂಕ್ ಅವರು, ಚಿನ್ನಪ್ಪ ಅವರು, ಮತ್ತೆ ರಾಜಾರೆಡ್ಡಿ ಅವರು, ಇಷ್ಟು ಜನ ಪ್ರಮುಖರು ಇವತ್ತು ಈ ಪಕ್ಷನ ಸೇರ್ತಾ ಇದ್ದಾರೆ. ಸೊ ಅದರಿಂದ ಇನ್ನು ಮುಂದಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯರುಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲ ಏನು ಹೈ ಕ್ವಾಲಿಟಿ ಶಾಲೆ ತರ್ತೇವೆ. ಶಿವರಾಮೇಗೌಡರಲ್ಲಿ ಅಂತ ತರಿಸ್ತೇವೆ ನಾವೇ. ನಮ್ಮ SC ಘಟಕದ ಅಧ್ಯಕ್ಷರು ಇವರು ಸಹಿತ ನಮ್ಮ ಜೊತೆಗೆ ಲೀಡರ್ ಆದವ್ರು ಫಾಲೋವರ್ಸ್ ಇರ್ಬೇಕು. ಎಲ್ಲ ಹೆಸರೆಲ್ಲ ಹೇಳಿದೀವಿ. ಅವರೆಲ್ಲ ಒಂದು ಶಾಲಾ ವಕೀಲರು ಸರ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಸನ್ಮಾನ್ಯ KPCC ಅಧ್ಯಕ್ಷರ ಸಮ್ಮುಖದಲ್ಲಿ ಪಕ್ಷವನ್ನು ಸೇರಿದಂತ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸ್ವಾಗತವನ್ನು ಕೋರುತ್ತೆ. ಅದೇ ರೀತಿಯಲ್ಲಿ ಪಕ್ಷದ ನಿಲುವಿಗೆ ಬದ್ಧರಾಗಿ ಮುಂದೆ ಯಾವುದೇ ರೀತಿಯಾದಂತ ಕೆಲಸಗಳನ್ನ ಕೊಟ್ಟರು ಕೂಡ ಅದನ್ನು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಇಲ್ಲಿ ಬಂದು ಸೇರ್ತಾ ಇರೋರು ಹೇಳ್ತಾ ಇದ್ದೀನಿ, ನೋ ಕಂಡೀಷನ್, ಯಾವ ಅಧಿಕಾರನೂ ಕಂಡೀಷನ್ ಇಲ್ಲ. ಅನ್ಕಂಡೀಷನ್ ಆಗಿ ನಮ್ಮ ಹತ್ರ ಬಂದು ಸೇರ್ಕೋಬೇಕು, ಪಾರ್ಟಿಗೆ ದುಡಿಬೇಕು, ಆಮೇಲೆ ಮಿಕ್ಕಿದ ವಿಚಾರ. ಬ್ರಿಜೇಶ್